ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ವಯಸ್ಸು 75 ಆದ್ರೂ ಇನ್ನು ಅವರ ಡಿಮ್ಯಾಂಡ್ ಮಾತ್ರ ಕೊಂಚವೂ ಕಡಿಮೆಯಾಗಿಲ್ಲ. ಡಿಫರೆಂಟ್ ಸ್ಟೈಲ್ ಮ್ಯಾನರಿಸಂ ಮೂಲಕ ಸುಮಾರು 5 ದಶಕಗಳಿಂದ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಸಿನಿ ರಸಿಕರನ್ನ ರಂಜಿಸ್ತಾ ಬಂದಿದ್ದಾರೆ. ಅವರ ಜೈಲರ್ 2 ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗ್ತಾ ಇದೆ. ಆದ್ರೆ ತಲೈವ ಚಿತ್ರರಂಗದಿಂದ ನಿವೃತ್ತಿ ಪಡಿತಾರೆ ಎಂಬ ವಿಚಾರ ಕಾಲಿವುಡ್ನಲ್ಲಿ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಹಾಗಾದ್ರೆ ಇದು ನಿಜಾನಾ ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರಾ ತಲೈವಾ? 5 ದಶಕಗಳ ಸಿನಿ ಜರ್ನಿಯಿಂದ ನಿವೃತ್ತಿ. ರಜನಿಕಾಂತ್ ಕೊನೆಯ ಸಿನಿಮಾ ಯಾವುದು? ರಜನಿ ರಿಟೈರ್ಮೆಂಟ್ಗೆ ಕಾರಣವೇನು? ರಜನಿಕಾಂತ್ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್. ವಯಸ್ಸು 75 ಆದ್ರೂ ಇನ್ನೂ ಯಾವುದೂ ಕೂಡ ಕೊಂಚವೂ ಬದಲಾಗಿಲ್ಲ. ಯುವ ನಟರೇ ರಜನಿ ಮುಂದೆ ನಾವು ಏನೂ ಅಲ್ಲ ಅಂತ ಹೇಳ್ತಾರೆ. ಸುಮಾರು 5 ದಶಕಗಳಿಂದ ಸಿನಿ ರಸಿಕರನ್ನ ರಂಜಿಸುತ್ತಾ ಬಂದಿರುವ ರಜನಿ ಅವರ ಕೊಡುಗೆ ಅಪಾರ. ಇಂತಹ ರಜನಿಕಾಂತ್ ಸದ್ಯ ಚಿತ್ರರಂಗದಿಂದ ನಿವೃತ್ತಿ ಪಡಿತಾರೆ ಎಂಬ ಚರ್ಚೆ ಕಾಲಿವುಡ್ನಲ್ಲಿ ಜೋರಾಗಿದೆ. ಎಸ್, ಈ ರೀತಿಯ ಸುದ್ದಿಗಳನ್ನ ನೀವು ಈ ಹಿಂದೆ ಕೂಡ ಕೇಳಿರ್ತೀರಾ ಅಲ್ವಾ? ಆದರೆ ಈ ಬಾರಿ ನಿಜಕ್ಕೂ ರಜನಿಕಾಂತ್ ಚಿತ್ರರಂಗಕ್ಕೆ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಹೇಳಲಾಗಿದೆ. ಸದ್ಯಕ್ಕೆ ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾ ರಿಲೀಸ್ಗೆ ಸಿದ್ಧವಾಗಿದೆ. ಇದೇ ಅಕ್ಟೋಬರ್ 16ಕ್ಕೆ ಈ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇದು ಅವರ 172ನೇ ಸಿನಿಮಾ. ಅದಾದ ಬಳಿಕ ಧರ್ಮನ್ ಹೆಸರಿನ ಸಿನಿಮಾದಲ್ಲಿ ರಜನಿಕಾಂತ್ ಅಭಿನಯಿಸಿದ್ದಾರೆ. ವಿಶೇಷ ಅಂದ್ರೆ ಅವರು ಡಾಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇದು ಅವರ 173ನೇ ಸಿನಿಮಾ. ಈ ಚಿತ್ರಕ್ಕೆ ಕಮಲ್ ಹಾಸನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಅವರ 174ನೇ ಸಿನಿಮಾವನ್ನ ಕಮಲ್ ಹಾಸನ್ ಜೊತೆಗೆ ಮಾಡುತ್ತಿದ್ದು, ಈ ಚಿತ್ರಕ್ಕೆ ನೆಲ್ಸನ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. 175ನೇ ಸಿನಿಮಾ ಬಳಿಕ ನಟಿಸಲ್ವಾ ರಜನಿಕಾಂತ್? ಸಂಪೂರ್ಣ ವಿಶ್ರಾಂತಿ ಪಡೆಯುತ್ತಾರಾ ತಲೈವಾ? ಎಸ್, ಕಮಲ್ ರಜನಿ ಸಿನಿಮಾವನ್ನ ರೆಡ್ ಜೈಂಟ್ ಸಂಸ್ಥೆ ನಿರ್ಮಾಣ ಮಾಡ್ತಾ ಇದೆ. ಈಗಾಗಲೇ ಈ ಸಿನಿಮಾದ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಈ ಬೆನ್ನಲ್ಲೇ ರಜನಿಕಾಂತ್ ಅವರ 175ನೇ ಸಿನಿಮಾ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ. ಆದರೆ ಅಸಲಿ ವಿಚಾರ ಏನಂದ್ರೆ, ಈ ಸಿನಿಮಾ ರಜನಿಕಾಂತ್ ಅವರ ಕೊನೆ ಸಿನಿಮಾ ಆಗಿರಲಿದೆ ಅಂತ ಹೇಳಲಾಗಿದೆ. ಈಗಾಗಲೇ ಈ ಕುರಿತು ಮಾತುಕತೆ ಕೂಡ ಆಗಿದ್ದು, ಡೈರೆಕ್ಟರ್ ಕೂಡ ಫಿಕ್ಸ್ ಆಗಿದ್ದಾರಂತೆ. ಸೊ ಈ ಸಿನಿಮಾ ಬಳಿಕ ರಜನಿಕಾಂತ್ ಅವರು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಲಿದ್ದಾರಂತೆ. ಯಾಕಂದ್ರೆ ರಜನಿಕಾಂತ್ಗೆ ಈಗಾಗಲೇ ವಯಸ್ಸು 76 ಆಗಿದ್ದು, ಅವರಿಗೆ ವಿಶ್ರಾಂತಿ ಪಡೆಯುವ ಅವಶ್ಯಕತೆ ಹೆಚ್ಚಾಗಿದೆ. ಇನ್ನು ಈ ವಯಸ್ಸಿನಲ್ಲಿ ಆಕ್ಷನ್ ಸೀನ್ ಮಾಡೋದು ಕೂಡ ಕಷ್ಟವೇ. ಹೀಗಾಗಿ ರಜನಿಕಾಂತ್ ಅವರು 175ನೇ ಸಿನಿಮಾ ಬಳಿಕ ಚಿತ್ರರಂಗದಿಂದ ದೂರ ಇರಲು ನಿರ್ಧಾರ ಮಾಡಿದ್ದಾರಂತೆ. ಇನ್ನು ದಶಕಗಳ ಹಿಂದೆ ಬಾಬಾ ಸಿನಿಮಾ ಬಂದಾಗಲೇ ರಜನಿಕಾಂತ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರೆ ಅಂತ ಗೊಲ್ಲಾಗಿತ್ತು. ಬಳಿಕ ಅದು ಸುಳ್ಳಾಗಿತ್ತು. ಆ ಬಳಿಕ ರಜನಿಕಾಂತ್ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ಕೂಡ ಕೊಟ್ಟಿದ್ರು. ಸದ್ಯ ರಜನಿಕಾಂತ್ ರಿಟೈರ್ಮೆಂಟ್ ಸುದ್ದಿ ಕೇಳಿ ಅಭಿಮಾನಿಗಳು ಬೇಸರ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಾಲಿವುಡ್ ನಟ ವಿಜಯ್ ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಪ್ರವೇಶಿಸಿ ಸದ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯ್ ಸದ್ಯ ಮತ್ತೆ ಸಿನಿಮಾಗಳಲ್ಲಿ ನಟಿಸುವುದು ಬಹಳ ದೂರದ ಮಾತು. ಈ ಬೆನ್ನಲ್ಲೇ ರಜನಿಕಾಂತ್ ಕೂಡ ಚಿತ್ರರಂಗದಿಂದ ದೂರವಾದರೆ ಏನ್ ಮಾಡೋದು ಅಂತ ತಲೆಕೆಡಿಸಿಕೊಂಡಿದ್ದಾರೆ. ಹೀರೋ ಆಗಿಯೇ ನಿವೃತ್ತಿ ಘೋಷಣೆ. ಸಾಮಾನ್ಯವಾಗಿ ಒಂದು ಕಾಲದ ಸ್ಟಾರ್ ಹೀರೋಗಳು, ನಾಯಕ ನಟರು ವರ್ಷಗಳು ಕಳೆದಂತೆ ಪೋಷಕ ಪಾತ್ರಗಳತ್ತ ಮುಖ ಮಾಡ್ತಾರೆ. ಆದ್ರೆ ರಜನಿಕಾಂತ್ ಕೊನೆಯವರೆಗೂ ಹೀರೋ ಆಗಿಯೇ ಉಳಿಯಲು ಬಯಸಿದ್ದಾರೆ. ಹಾಗಾಗಿ ಅವರು ಈವರೆಗೂ ಯಾವುದೇ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿಲ್ಲ. ಹೀರೋ ಆಗಿ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಆ ಬಳಿಕ ಸಿನಿಮಾಗಳಿಂದ ದೂರವಾಗ್ತಾರೆ ಎನ್ನಲಾಗಿದೆ. ಒಟ್ನಲ್ಲಿ ಈ ಸುದ್ದಿ ಮಾತ್ರ ತಮಿಳುನಾಡಿನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ.